ನಮಸ್ಕಾರ. 40 ವರ್ಷದ ನಂತರ ಬಹಳ ಜನರಿಗೆ, ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಅವರ ಕೂದಲು ಉದುರುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಆಗಿರ್ತವೆ ಮತ್ತು ಉದುರ್ತವೆ ಕೂಡ. ಕೂದಲಲ್ಲಿ ಅಶಕ್ತತೆ ಇರ್ಬೋದು, ಅಥವಾ ಕೂದಲು ಬಹಳಷ್ಟು ತಿನ್ನಾಗಿರ್ತವೆ, ಯಾವಾಗ ಕಡಿದು ಮುರಿತಾ ಇರ್ತವೆ, ಕಟ್ಟಾಗ್ತಾ ಇರ್ತವೆ. ಏನಾದರೂ ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ಏನು ಸಮಸ್ಯೆ ಇರ್ಬೋದು ಅಂದರೆ, ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನೇ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ವಾತ, ಪಿತ್ತ, ಕಫ. ಈ ಮೂರನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಬಹಳಷ್ಟು ಸರಿ ಅದರ ಮೇಲೆ ನಾವು ಬಹಳಷ್ಟು ಫೋಕಸ್ ಮಾಡಬೇಕಾಗುತ್ತೆ. ಅಂದರೆ ಅದು ನಿಜ ಕೂಡ. ವಾತ, ಪಿತ್ತ, ಕಫ ತ್ರಿದೋಷಗಳನ್ನು ಸರಿಯಾದ ರೀತಿಯಿಂದ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಅಂತ ಆಯುರ್ವೇದ ಶಾಸ್ತ್ರ ಕೂಡ ಹೇಳುತ್ತೆ. ಅದು ಸತ್ಯ ಕೂಡ ಹೌದು. ಯಾವಾಗ ವ್ಯಕ್ತಿಗೆ 40 ವಯಸ್ಸು ಆಗ್ತೋ ಆವಾಗ ಏನಾಗುತ್ತೆ ಶರೀರದಲ್ಲಿ ಅಂತಂದರೆ ವಾತದ ಪ್ರಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ. ವಾತದ ಪ್ರಕೋಪ ಜಾಸ್ತಿ ಆಯಿತು ಅಂತ ಅಂದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅಂದರೆ, ಈ ವಾತ ಮತ್ತು ಈ ನಮ್ಮ ಅಸ್ಥಿಧಾತು ಅಂದರೆ ನಮ್ಮ ಎಲುಬು ಏನಿರುತ್ತೆ ಅಲ್ಲ, ಆ ಎಲುಬಿಗೂ ಮತ್ತು ಈ ವಾತಕ್ಕೂ ಬಹಳ ವೈರತ್ವವಿದೆ. ಅತಿ ಹೆಚ್ಚು ಏನಾದರೂ ವಾತ ಶರೀರದಲ್ಲಿ ಆಯಿತು ಅಂದರೆ ಈ ಹೇಳಿದವಲ್ಲ ಸಂಧಿವಾತ, ಗೌಟ್ ಅಂತ ಹೇಳೋದಾಗಿರಬಹುದು, ಆಸ್ಟಿಯೋಪೊರೋಸಿಸ್ ಆಗಿರಬಹುದು, ಎಲ್ಲ ಅಸ್ಥಿಯ ರೋಗಗಳು, ಅಸ್ಥಿ ಸಂಧಿ ರೋಗಗಳು, ಎಲ್ಲ ರೋಗಗಳು ಬಂದುಬಿಡ್ತಾವೆ. ಯಾಕೆ ಅಂದರೆ ಈ ರೋಗಗಳು ಬಂದಾಗ ಏನಾಗುತ್ತೆ ಅಂದರೆ, ಅಸ್ಥಿ ರೋಗ ಬಂತು ಅಂದರೆ ಕೂದಲು ಯಾಕೆ ಉದುರ್ತವೆ, ಹಾಳಾಗ್ತವೆ ಅಂತಂದರೆ ಏನಿಲ್ಲ, ಬಹಳ ಸಿಂಪಲ್ ಆಗಿದೆ. ಕೂದಲು ಎಲ್ಲಿದೆ? ಅಸ್ಥಿಧಾತುವಿನ ಒಳಗಡೆ ಇದೆ. ಅಸ್ಥಿಧಾತುವಿನ ಬೈ ಪ್ರಾಡಕ್ಟ್ ಅಂತ ಇದನ್ನು ನಾವು ಹೇಳ್ತೀವಿ. ಅಂದರೆ ಅಸ್ಥಿಧಾತುವಿನ ಮಲ ಅಂತ ಕರೀತಾರೆ ಇದನ್ನು ಕೂದಲಿಗೆ. ಆ ಕೂದಲು ಯಾಕೆ ಉದುರ್ತದೆ? ಇದಕ್ಕೆ ಕಾರಣ ದೇಹದಲ್ಲಿ ವಾತ ಪ್ರಕೋಪ ಹೆಚ್ಚಾಯಿತು ಅಂದರೆ ಈ ರೀತಿ ಆಗ್ತಾ ಹೋಗುತ್ತೆ. ಬೇರೆ ಏನೂ ಕಾರಣ ಇಲ್ಲ. ಏನೇನೋ ಯಾವುದೋ ಎಣ್ಣೆ ಹಚ್ಕೊಳ್ತೀವಿ, ಏನೇನೋ ಮಾಡ್ತೀವಿ, ಏನೇನೋ ಹೇಳ್ತಾರೆ, ಆ ಎಣ್ಣೆ ಈ ಎಣ್ಣೆ ಕಾಡಿನ ಮಾಡಿದರೆ 600 ಗಿಡಮೂಲಿಕೆಗಳಿಂದ ಮಾಡಿದಾಗ ಎಣ್ಣೆಗಳು ತಲೆಗೆ ಹಚ್ಕೊಂಡು ಬಿಡಿ, 1 ತಿಂಗಳಲ್ಲಿ ಉಲ್ಬಣಗಳು ಬರ್ತವೆ ಅಂತ ಅಂದರೆ ಯಾರಾದರೂ ಅಂದರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಮುಖ್ಯವಾಗಿ ಮೂಲ ಕಾರಣ ಏನು ಅಂತ ಗೊತ್ತಿರಲಾರ್ದೇ ನೀವು ಏನೋ ಮಾಡ್ತೀರಾ, ಎಣ್ಣೆ ಹಚ್ಕೊಳ್ತೀರಾ ಅಂದರೆ ಎಣ್ಣೆಯ ಮರ್ಯಾದೆ ತೆಗಿತೀರಾ. ಯಾಕೆಂದರೆ ನಾನು 2 ವರ್ಷದಿಂದ ಮಾಡ್ತಾ ಇದ್ದೆ, ಅದು ಕೂದಲೇ ಬರ್ತಾ ಇಲ್ಲ, ಎಲ್ಲ ವೇಸ್ಟ್ ಇದೆ, ಆಯುರ್ವೇದ ಕೂಡ ವೇಸ್ಟು ಅಂತೀರಾ. ಹಾಗಿಲ್ಲ ನೋಡಿ, ಮುಂದೆ ಏನಾಗುತ್ತೆ ಅಂತ ಪೂರ್ತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಿಷ್ಟಂತೂ ನೀವು ಪಕ್ಕ ತಿಳ್ಕೊಂಡ್ಬಿಡಿ. ಅಸ್ಥಿಧಾತುವಿನ ನಾಶಕ್ಕೆ ಕಾರಣ ವಾತ. 40 ವರ್ಷಗಳ ಕಂಪ್ಲೀಟ್ ಆಯಿತು ಅಂತಂದರೆ ಆ ವಾತದ ಪ್ರಕೋಪ ಅತಿ ಹೆಚ್ಚು ದೇಹದಲ್ಲಿ ಆಗ್ತಾ ಹೋಗುತ್ತೆ. ಇದರ ಪರಿಹಾರ ಕೂಡ ನೋಡ್ಕೊಳ್ಳೋಣ ಬನ್ನಿ. ಇದರ ಪರಿಹಾರ, ವಾತ ಪ್ರಕೋಪ ಆಗುವಂಥ ಆಹಾರಗಳು ಏನಿದಾವೆ ಎಲ್ಲನೂ ಬಿಟ್ಟು ಬಿಡಿ. ಸಿಹಿ ತಿಂಡಿಗಳನ್ನು ತಿನ್ನುವಂಥ ಪ್ರಯತ್ನ ಮಾಡಬೇಕು. ಉಪ್ಪು ಅಂದರೆ ಲವಣದ ಆಗಿರ್ಬೋದು, ಹುಳಿಯ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಹೋದಾಗ ಅತಿ ಹೆಚ್ಚಲ್ಲ, ಒಂದು ಪ್ರಮಾಣದಲ್ಲಿ ನಾವು ತಿಂತಾ ಹೋದಾಗ ವಾತದ ಪ್ರಕೋಪ ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ, ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಉಪ್ಪು, ಈ ಲವಣ ಆಹಾರ, ಸಿಹಿ ತಿಂಡಿಗಳು ಮತ್ತು ಹುಳಿ ಇವು ನಮಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಹೋಗ್ತವೆ. ಇದನ್ನೆಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ವಾತದ ಪ್ರಕೋಪ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲನೇದು ಆಹಾರದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು. ಎರಡನೇದು ಏನಪ್ಪ ಅಂತಂದರೆ ಎಣ್ಣೆ ಹಚ್ಚೋದು, ಅಭ್ಯಂಗ, ತಲೆ ಮಸಾಜ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋದು. ಮೈ ತುಂಬ ಎಣ್ಣೆ ಸವರಿಕೊಂಡು ಎಣ್ಣೆ ಮಸಾಜನ್ನು ಮಾಡೋದು. ಎಣ್ಣೆ ಮಸಾಜ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ಸರಿಯಾಗುತ್ತೆ, ವಾತದ ಪ್ರಕೋಪ ಸಂಪೂರ್ಣವಾಗಿ ನಾಶ ಆಗುತ್ತೆ ಈ ಎಣ್ಣೆಯ ಮಸಾಜಿಂದ. ಕೆಲವೊಬ್ಬರು 10 ವರ್ಷಗಳಿಂದ ಎಣ್ಣೆನೇ ತಲೆಗೆ ಹಚ್ಚೋದೇ ಇಲ್ಲ, ಅವರು ಬಹಳ ದೊಡ್ಡ ವಿಷಯ ಅದು, ಕೆಟ್ಟ ಹಾಳೋದು. ಅದಕ್ಕೋಸ್ಕರ ದಯವಿಟ್ಟು ನೀವು ಎಣ್ಣೆನ ದಿನನಿತ್ಯ ಜೀವನದಲ್ಲಿ ನಿಮ್ಮ ಮೇಲಿದೆ ಇಟ್ಟು, ಓಕೆ, ಅದನ್ನು ನಾವು ಸರಿಯಾದ ರೀತಿಯಿಂದ ತಲೆಯನ್ನು ಸರಿಯಾದ ರೀತಿಯಿಂದ ಸಂಪೂರ್ಣವಾಗಿ ಎಣ್ಣೆಗಳಿಂದ ನಾವು ಮಸಾಜ್ ಮಾಡಬೇಕು. ಯಾವ ಎಣ್ಣೆ? ನಿಮ್ಮ ಪ್ರಕೃತಿಗೆ ತಕ್ಕಾದಂಥ ಎಣ್ಣೆ. ಆಯುರ್ವೇದದಲ್ಲಿ ಕೇವಲ ಏನು ನೆಗಡಿ ಬಂದಿದೆನಾ, ಇದನ್ನು ತಗೊಳ್ಳಿ, ಏನು ತಲೆನೋವ್ತಾ ಇದೆನಾ, ಇದನ್ನು ತಗೊಳ್ಳಿ, ಹಾಗಲ್ಲ. ವಾತ, ಪಿತ್ತ, ಕಫ ಯಾವ ಎಣ್ಣೆ ಯಾವಾಗ ತಗೋಬೇಕು, ಯಾರು ತಗೋಬಾರ್ದು, ಬಹಳ ಅದ್ಭುತವಾದ ಜ್ಞಾನವನ್ನು ಉಳ್ಳವರಿಗೆ ಮಾತ್ರ, ಅವರಿಂದ ಮಾತ್ರ ಪಡ್ಕೊಳ್ಬೇಕು ನೀವು. ಒಂದು ವೇಳೆ ನಿಮ್ಮ ಪಿತ್ತ ಪ್ರಕೃತಿ ಇತ್ತು ಅಂತಂದರೆ ನೀವು ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಚಬೇಕು. ಒಂದು ವೇಳೆ ನೀವು ಕಫದ ಪ್ರವೃತ್ತಿಯವರು ಇದ್ದರೆಂದರೆ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯಿಂದ ನೀವು ಬಳಕೆ ಮಾಡ್ಬೋದು. ಕಫದ ಪ್ರವೃತ್ತಿ ಇತ್ತು ಅಂತಂದರೆ. ವಾತದ ಪ್ರವೃತ್ತಿಯವರು ಎಳ್ಳೆಣ್ಣೆ ನಡೆಯುತ್ತೆ. ಆದರೆ ಪಿತ್ತ ಪ್ರವೃತ್ತಿಯವರಿಗೆ ಸಾಸಿವೆ ಎಣ್ಣೆ ಯಾವುದೇ ಕಾರಣಕ್ಕಾಗಿ ಹಚ್ಚಕ್ಕೆ ಹೋಗಬೇಡಿ, ಬಹಳ ಗರಂ ಹೀಟ್ ಇರುತ್ತೆ ಅದು, ಓಕೆ.
ಈ ರೀತಿಯಾಗಿ ನಿಮ್ಮ ಪ್ರಕೃತಿ ತಕ್ಕಾದಂಥ ಎಣ್ಣೆನ ಬಳಸಿ. ಎರಡನೇದು ಎಣ್ಣೆ ಅಭ್ಯಂಗ ಮಾಡುವುದು. ಮೊದಲನೇದು ಊಟೋಪಚಾರದಲ್ಲಿ ಬದಲಾವಣೆಯನ್ನು ಮಾಡುವುದು, ಎರಡನೇದು. ಇನ್ನು ಮೂರನೇದು ಏನು ಮಾಡಬೇಕು ಅಂತಂದರೆ, ಅತಿ ಹೆಚ್ಚು ಅದ್ಭುತವಾದಂತಹ ಒಂದು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಇತ್ತು ಅಂದರೆ ಬಸ್ತಿ ಚಿಕಿತ್ಸೆ ಅಂತ ಕರೀತಾರೆ ಇದನ್ನು. ಬಸ್ತಿ ಅಂದರೆ ಮಲದ್ವಾರದ ಮುಖಾಂತರವಾಗಿ ಆಯುರ್ವೇದ ಔಷಧಿಗಳ ಮುಖಾಂತರವಾಗಿ ಮಲದ್ವಾರದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಅವುಗಳನ್ನು ಮಲದ್ವಾರದಲ್ಲಿ ಇಟ್ಟು ಅವು ಸರಿಯಾದ ರೀತಿಯಿಂದ ಲುಬ್ರಿಕೇಶನ್ ಒಳ್ಳೆಯ ರೀತಿಯಿಂದ ಪೋಷಕ ತತ್ವಗಳನ್ನು ದೊರಕಿಸಿ ವಾತವನ್ನು ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಬಹಳಷ್ಟು ಸಹಾಯಕಾರಿಯಾಗುತ್ತೆ ಈ ಒಂದು ಬಸ್ತಿ ಕ್ರಿಯೆ. ಪಂಚಕರ್ಮದಲ್ಲಿ ವಾತದ ಸರ್ವಶ್ರೇಷ್ಠ ಔಷಧಿಗಳಲ್ಲಿ ಅದ್ಭುತ ಮಾರ್ಗ ಅಂತಂದರೆ ಅದು ಬಸ್ತಿ ಕರ್ಮ. ನಿಮ್ಮ ಹತ್ತಿರದ ಆಯುರ್ವೇದ ಸೆಂಟ್ರಿಗೆ ಭೇಟಿ ಕೊಟ್ಟು ನೀವು ಬಸ್ತಿ ಕ್ರಿಯೆಯನ್ನು ದಯವಿಟ್ಟು ಮಾಡಿಕೊಳ್ಳಿ. ನಿಮ್ಮ ಮೇಲೆ ದಯವಿಟ್ಟು ಬಾರಿ ಬಾರಿ ಹೇಳ್ತೇನೆ. ಯಾಕೆ ಅಂತಂದರೆ ಸುಮ್ಮನೆ ಚಿಂತೆಯಿಂದ ಸಾಯೋದ್ರ ಬದಲು ಯಾವ ಕರ್ಮಗಳು ಮಾಡಬೇಕು, ಕ್ರಿಯೆಗಳು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮೂರನೇದೇನು ಬಸ್ತಿ ಕರ್ಮ, ಮೊದಲನೇದು ಊಟೋಪಚಾರ, ಎರಡನೇದು ಎಣ್ಣೆ ಹಚ್ಚೋದು, ಮೂರನೇದು ಬಸ್ತಿ ಕರ್ಮ. ನಾಲ್ಕನೇದು ಏನು, ಅನಾವಶ್ಯಕವಾದ ಚಿಂತೆಗಳನ್ನು ಬಿಟ್ಟು ಕೊಡಬೇಕು. 45 ಈಗ ಇನ್ನು ನೋಡಿ, ಮೆನೋಪಾಸ್ ಆಯಿತು ಅಂದರೆ ರಜೋ ನಿವೃತ್ತಿ ಅಂತ ಕರೀತಾರೆ ಮೆನೋಪಾಸ್. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ವಾತೋಲ್ಬಣ ಆಗ್ತಾ ಹೋಗುತ್ತೆ. ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ನಾನು, ವಾತ ಉಲ್ಬಣ ಆಯಿತು ಅಂದರೆ ಕೂದಲು ಉದುರೋದಾಗಿರ್ಬೋದು, ಮೈಂಡ್ ಸ್ವಿಂಗ್ ಆಗಿರ್ಬೋದು, ಚಿಂತೆಗಳ ಕಂತೆ ತುಂಬ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ಮಾಡೋದರಿಂದ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಸರ್ವನಾಶ ಆಗ್ತಾ ಹೋಗುತ್ತೆ ಶರೀರದಲ್ಲಿ. ನಾಲ್ಕನೇದೇನು, ಚಿಂತೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಬೇಕು. ನೀವು ಚಿಂತನೆ ಮಾಡಿ, ಚಿಂತೆ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಏನು ಸಿಗ್ತಾ ಇದೆ? ಹಣ ಬರ್ತಾ ಇದೆನಾ, ಶಾಂತಿ ಸಿಗ್ತದೇನಾ, ದುಃಖ ಎಲ್ಲ ದೂರ ಆಗ್ತಾ ಇದೆನಾ ಚಿಂತೆ ಮಾಡೋದ್ರಿಂದ? ಯಾಕೆ? ಜೀವನ ತುಂಬ ಅದ್ಭುತವಾಗಿದೆ. ಜೀವನನ ಸರಿಯಾದ ಕಳೆಯುವಂಥ ಪ್ರಯತ್ನ ಮಾಡಿ. 40ರ ನಂತರ ಏನಾದರೂ ಈ ಸಮಸ್ಯೆ ಆಗ್ತಿದೆ ಅಂದರೆ ನೀವು 4ನೇ ವಿಷಯ ಏನು ಅಂದರೆ ಚಿಂತೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಓಜಸ್ಸು ಅನ್ನೋದರ ಉತ್ಪತ್ತಿ ಆಗುತ್ತೆ. ನಿಮಗೆ ನೀವು ಎಷ್ಟು 100 ವರ್ಷ ವಯಸ್ಸಾದರೂ ಕೂಡ ನಿಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಯಾವಾಗ ಅದ್ಭುತವಾದಂಥ ಆರೋಗ್ಯವನ್ನು ಪಡ್ಕೊಳ್ತೀರಾ. ನಿಜವಾಗ್ಲೂ ಸುಮ್ಮನೆ ತಲೆ ಕೂದಲು ಉದುರಿತು ಅಂದರೆ ಕ್ಯಾನ್ಸರ್ ಆಗುತ್ತೆ. ಹೌದು, ತಲೆ ಕೂದಲು ಕ್ಯಾನ್ಸರ್ ಆಗುತ್ತೆ ಅಂತ ನೀವು ಕೇಳಿಲ್ಲ ಅಲ್ವಾ? ಈ ಕೇಳಿ ಹೇಗೆ ಅಂದರೆ, ತಲೆ ಕೂದಲು ಉದುರಿತು ಅಂದರೆ ಅತಿ ಹೆಚ್ಚು ಡಿಪ್ರೆಷನ್ ಒಳಗೆ ಹೋಗ್ತಾರೆ. ತಲೆ ಕೂದಲು ಉದುರಿತು, ಬೋಳ ತಲೆ ಕಾಣುತ್ತೆ, ಸಮಾಜದಲ್ಲಿ ಯಾರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಎಲ್ಲರೂ ಅಂಕಲ್ ಅಂತಾರೆ. ರೀ, ಒಂದು ವೇಳೆ ತಲೆ ಕೂದಲು ಉದುರಿದ್ರೆ ಸಮಸ್ಯೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ಉದುರ್ತಾ ಇದೆ ಅನ್ನೋದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಒಂದು ವೇಳೆ ಹೋಗಿದೆ ಅಂದರೆ ಪ್ರಯತ್ನ ಪಡಿ ಬರಬೇಕು ಅಂತ ಚಿಂತೆ ಮಾಡಿ ಸಾಯಕ್ಕೆ ಹೋಗಬೇಡಿ. ಕೂದಲು ಬೇರೆ ಏನೂ ಇಲ್ಲ, ಇದು ಕೂದಲಿದೆ ಅಲ್ಲ, ಈ ಕೂದಲು ಏನಿದೆ ಅಂತಂದರೆ ಅಸ್ಥಿಧಾತುವಿನ ಮಲ. ಅರ್ಥ ಆಯ್ತಾ? ಇದರಿಂದ ಯಾವ ಉಪಯೋಗನೂ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ಸೌಂದರ್ಯಕ್ಕಾಗಿ ನಿಮಗೆ ಏನಾದರೂ ಬೇಕಿತ್ತು ಅಂದರೆ ನೀವು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಮಾರ್ಗವನ್ನು ಪರಿಪಾಲನೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಯಾವುದೇ ಕೂದಲು ಉದುರಾಗಿರ್ಬೋದು, ಕೂದಲಿನ ಸಮಸ್ಯೆ ಆಗಿರ್ಬೋದು, ಕೂದಲು ತಿನ್ನಾಗಿರ್ಬೋದು, ಈ ಎಲ್ಲ ಸಮಸ್ಯೆ ದೂರ ಆಗ್ತಾ ಹೋಗುತ್ತೆ. ಯಾವಾಗ? ಈ ಎಲ್ಲ ನಾನು ಹೇಳಿದಲ್ಲ, ಈ 5 ವಿಷಯಗಳನ್ನು ಸರಿಯಾದ ರೀತಿಯಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಅಳವಡಿಸ್ಕೊಂಡ್ರಿ ಅಂತಂದರೆ ನೀವು ಇದರಿಂದ ಖಂಡಿತವಾಗಿ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಆಫ್ಟರ್ 40 ಎಲ್ಲರೂ ಕೂಡ ಇದರಿಂದ ವಿಮುಕ್ತರಾಗ್ತೀರಾ. ಆರೋಗ್ಯವಾದಂಥ ಜೀವನ ಪಡ್ಕೊಳ್ತಾರೆ. ನಿಮ್ಮ ಕೂದಲು ಕೂಡ ಉದುರುವುದಿಲ್ಲ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾ, ಸಂತೋಷ್ ಯೋಗ ಆ್ಯಂಡ್ ಆಯುರ್ವೇದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಪ್ರಶ್ನೆಗಳಿತ್ತು ಅಂದರೆ ನೀವು ಖಂಡಿತವಾಗಿ ಕಮೆಂಟ್ ಹಾಕಿ. ಮತ್ತು ನೀವೇನಾದರೂ ಆನ್ಲೈನ್ ಮುಖಾಂತರವಾಗಿ ಯೋಗ ಆಗಿರ್ಬೋದು, ಆಸನಗಳಾಗಿರ್ಬೋದು, ಅಷ್ಟಾಂಗ ಯೋಗ ಆಗಿರ್ಬೋದು, ಇಂಟರ್ಮೀಡಿಯೇಟ್, ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಏನಾದರೂ ಆಸನಗಳು ಕಲಿಬೇಕು ಇತ್ತು, ಒಂದು ರೋಗಗಳಿಗೆ ತಕ್ಕ ಉಪಚಾರಗಳನ್ನು ಏನಾದರೂ ಬೇಕಿತ್ತು ಅಂದರೆ ನಮ್ಮ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಮ್ಮ ಕರೆ ಸಂಖ್ಯೆಗೆ ನೀವು ಕರೆ ಮಾಡಿಬಿಟ್ಟು ನೀವು ಜಾಯ್ನ್ ಆಗಬಹುದು. ಹಾಗೆ ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.